ಇವತ್ತಿನ ಒಂದು ರೆಮಿಡಿ ಬಂದುಬಿಟ್ಟು ನಿಮ್ಮ ಮುಖದಲ್ಲಿರುವಂಥ ಪಿಗ್ಮೆಂಟೇಷನ್ ಎಷ್ಟೇ ಹ್ಯಾವಿ ಪಿಗ್ಮೆಂಟೇಷನ್ ಹಳೆ ಪಿಗ್ಮೆಂಟೇಷನ್ ಇರಲಿ, ಎಷ್ಟೇ ಹಳೆಯ ಒಂದು ಪಿಂಪಲ್ಸ್ ಆಗಲಿ ಕಲೆಗಳಾಗಲಿ ಅದನ್ನೆಲ್ಲ ದೂರ ಮಾಡಿ ನಿಮ್ಮ ಸ್ಕಿನ್ನನ್ನು ಟೈಟನ್ ಬ್ರೈಟ್ನನ್ ಗ್ಲೋಯಿಂಗ್ ಮಾಡುವಂಥ ಒಂದು ಒಳ್ಳೆ ಮನೆಮದ್ದು. ಸೊ ನಾವು ಇವಾಗೆಲ್ಲ ಕೊರಿಯನ್ ಅವ್ರದ್ದು ಸ್ಕಿನ್ನ ನೋಡಿರ್ತೀವಿ, ಅವ್ರದ್ದು ಒಂದು ಸೀಕ್ರೆಟ್ನ ಇವತ್ತು ನಾನಿಲ್ಲಿ ಶೇರ್ ಮಾಡ್ಲಿಕ್ಕತ್ತೀನಿ. ನಮ್ಮ ಮುಖದಲ್ಲಿ ಇರುವಂಥ ಒಂದು ಹಳೆಯ ಕಲೆಗಳಾಗಿರ್ಬೋದು, ಡಾರ್ಕ್ ಸರ್ಕಲ್ ಆಗಿರ್ಬೋದು, ಇದನ್ನೆಲ್ಲ ದೂರ ಮಾಡುವಂಥ ಒಳ್ಳೆ ಮನೆಮದ್ದು. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸು ಮಾಡ್ಲಂಗೆ ಹೋಗಲಿಕ್ಕೆ ಹೋಗಬಾರ್ದು. ಸೊ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು. ನಮ್ಮ ಕಿಚನ್ ಒಳಗೆ ನಾವು ಡೈಲಿ ಒಂದು ರೂಟೀನ್ ಒಳಗೆ ಯೂಸ್ ಮಾಡುವಂಥ ಈ ಬೆಂಡೆಕಾಯಿ ನಿಮಗೆ ಗೊತ್ತೇ ಇರುತ್ತೆ, ಬೆಂಡೆಕಾಯಿಂದ ಎಷ್ಟೆಲ್ಲ ಮಹತ್ವದ ಅಂಥೇಳಿ. ಸೊ ಯಾರಿಗೆ ಗೊತ್ತಿಲ್ಲ ಹೋಗಿ ನೀವು ಗೂಗಲ್ನ ಸರ್ಚ್ ಮಾಡ್ಬೋದು. ಸೊ ನಾ ಹೇಳ್ಕೊತ ಕುಂತ್ರೆ ನಿಮಗೆ ವಿಡಿಯೋ ಲಾಂಗ್ ಆಗುತ್ತೆ, ನಾ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡೀನಿ. ಫಟಾಫಟ್ ಅಂತೆ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಒಂದು ಬೆಂಡೆಕಾಯಿಂದ ಎಷ್ಟೆಲ್ಲ ಯೂಸಸ್ ಅದಾವೆ, ಎಷ್ಟೆಲ್ಲ ಮಹತ್ವ ಅದ, ಇದು ಎಷ್ಟು ನಮಗೆ ಉಪಯೋಗ ಆಗುತ್ತೆ, ನಮ್ಮ ಆಹಾರದೊಳಗಾಯಿತು, ನಮ್ಮ ಹೇರ್ಸ್ಗೆ ಆಯಿತು, ನಮ್ಮ ಬ್ಯೂಟಿ ಒಂದು ಪ್ರಾಡಕ್ಟ್ ಒಳಗೆ ಇದೆಲ್ಲ ಭಾಳ ಯೂಸ್ ಮಾಡ್ತಾರೆ. ಸೊ ಇದನ್ನು ಒಂದು 3 ಇಂದ 4 ಬೆಂಡೆಕಾಯಿನ ಕಟ್ ಮಾಡ್ಕೊಳ್ರಿ. ಮೊದಲು ಎಲ್ಲನೂ ಸ್ವಚ್ಛಗೆ ಅದನ್ನು ವಾಶ್ ಮಾಡ್ಕೊಂಬಿಡ್ರಿ. ನೀವು ಅದ್ರೊಳ ಮೇಲೆಲ್ಲ ಧೂಳದು ಕುಂತಿರುತ್ತೆ. ಸೊ ಹಾಗಾಗಿ ಎಲ್ಲ ಸ್ವಚ್ಛಗೆ ವಾಶ್ ಮಾಡಿಕೊಂಡು ಅದನ್ನು ಸ್ವಲ್ಪ ಡ್ರೈ ಮಾಡ್ಕೊಳ್ರಿ, ಒಂದು ಬಟ್ಟೆಯಿಂದ ಒರೆಸ್ಕೊಳ್ರಿ. ಒರೆಸ್ಕೊಂಡಾದ್ಮೇಲೆ ಅದನ್ನೆಲ್ಲನೂ ಚಂದಂಗೆ ಕಟ್ ಮಾಡ್ಕೊಳ್ರಿ. ನಾನು ತೋರಿಸ್ತೀನಲ್ಲ ಆ ಥರ ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಒಂದು ಬಾಣಲಿಗೆ ಅಂದ್ರೆ ಒಂದು ಪಾತ್ರೆಗೆ ಹಾಕ್ಕೊಳ್ರಿ. ಹಾಕ್ಕೊಂಡೆ ನೆಕ್ಸ್ಟ್ ನಾ ಇಲ್ಲಿ ಬಂದುಬಿಟ್ಟು ಚಿಯಾ ಸೀಡ್ಸ್ ಪ್ರತಿಯೊಂದು ಸ್ಟೋರ್ ಅಂಗಡಿ ಒಳಗೆ ಸಿಗ್ತಾವೆ. ನಾ ಇದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಆ್ಯಡ್ ಮಾಡೀನಿ, ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೀನಿ. ನಮ್ಮ ವೆಯ್ಟ್ ಲಾಸ್ ಯಾವ ಥರ ಮಾಡ್ಕೋಬೇಕು ಅಂಥೇಳಿ ಈ ಚಿಯಾ ಸೀಡ್ಸಿಂದ ಆಗಲಿ, ಆಮೇಲೆ ಈ ಅಗಸೆ ಬೀಜದಿಂದ. ನಾ ಇಲ್ಲಿ 1 ಸ್ಪೂನ್ ಅಗಸೆ ಬೀಜ ಕೂಡ ಹಾಕ್ಕೊಳತ್ತೀನಿ, ಅರ್ಧ ಸ್ಪೂನ್ ತೊಗೊಳ್ರಿ ಎರಡೂ. ಸೊ ಇದನ್ನು ಸಹಿತ ನಾ ಇಲ್ಲಿ ಆ್ಯಡ್ ಮಾಡ್ಲಿಕ್ಕತ್ತೀನಿ. ಆರಾಮಾಗಿ ನಿಮಗೆ ಒಂದು ಕಿರಾಣಿ ಸ್ಟೋರ್ ಒಳಗೆ ಸಿಗ್ತಾವೆ. ಇದನ್ನೆಲ್ಲ ಆ್ಯಡ್ ಮಾಡೋದ್ರಿಂದ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಟೈಟನ್ ಮಾಡುವಂಥ ಕೆಲಸ ಮಾಡುತ್ತೆ. ಜೋತ್ ಬಿದ್ದಂಗೆ ಕಾಣಿಸಂಗಿಲ್ಲ, ಏಜ್ ಆಗಲಿಕ್ಕೆ ಬಿಡೋದಿಲ್ಲ ನಮ್ಮ ಸ್ಕಿನ್ನಿಗೆ. ಏಜಿಂಗ್ ಕ್ರೀಮ್ ಅಂತ ಹೇಳ್ಬೋದು ನಿಮಗಿದೆ, ಇದೊಂದು ಆ್ಯಂಟಿ ಏಜಿಂಗ್ ಕ್ರೀಮ್ ಅಂತ ಹೇಳ್ಬೋದು. ನಿಮ್ಮ ಮುಖದಲ್ಲಿ ಏನೇ ಸಮಸ್ಯೆ ಇರಲಿ ಖರೇಂದ್ರೆ ನೀವು ಯಾವತ್ತೂ ಇಂಥ ಕ್ರೀಮ್ ನೋಡಿರೋದಿಲ್ಲ, ಇರೋದಿಲ್ಲ. ಇದು ಒಂದು ರಿಸಲ್ಟ್ ಬಂದಿಷ್ಟು ಇಷ್ಟೊಂದು ಅಮೇಜಿಂಗ್ ಆಗುತ್ತೆ. ಜಸ್ಟ್ 1 ಅಪ್ಲಿಕೇಶನ್ ಒಳಗೆ ನಿಮ್ಗೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ, ವಿಸಿಬಲ್ ರಿಸಲ್ಟ್. ನಾ ಇದಕ್ಕೊಂದು ಅರ್ಧ ಗ್ಲಾಸನ್ನು ನೀರು ಹಾಕ್ಕೊಂಡೀನಿ. ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಅನ್ನೋದ್ರೊಳಗೆ ಇದು ತಯಾರಾಗುತ್ತೆ ರೀ. ಜಸ್ಟ್ ನೀವು 2 ರಿಂದ 3 ನಿಮಿಷ ಕೊಡ್ರಿ ನಿಮ್ಮ ಒಂದು ಈ ಪ್ರಿಪ್ರೇಷನ್ಗೆ. ಇದನ್ನು ಎಲ್ಲನೂ ಚೆನ್ನಾಗಿ ಕುದಿಸ್ಕೊಳ್ರಿ, ಓಪನ್ ಆಗಿ ಕುದಿಸ್ಕೊಳ್ರಿ. ಅದರದ್ದು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಅದನ್ನು ಕುದಿಸ್ಕೊಂಡಾದ್ಮೇಲೆ ಈ ಥರ ಒಂದು ಕಾಜಿನ ಬೌಲ್ಗೆ ತಗೊಳ್ರಿ. ಇದನ್ನು ಈ ಥರ ಸೋಸ್ಕೊಂಬಿಡ್ರಿ, ಚಹಾ ಸೋಸ್ತೀವಲ್ಲ ಆ ಥರ ಸೋಸ್ಕೊಂಬಿಡ್ರಿ. ನಿಮ್ಮ ಜೆಲ್ ಇಷ್ಟು ಜಲ್ದಿನೇ ಸಿಗುತ್ತೆ, ಆಶ್ಚರ್ಯ ಆಗ್ತೀರಿ ನೀವು ಜೆಲ್ ಈ ಥರ ನೋಡಿಬಿಟ್ಟು. ಸೊ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತೀರಿ ಹಾಸ್ಪಿಟ್ಲಿಗಾಗಲಿ ಅಥವಾ ಒಂದು ಬ್ಯೂಟಿ ಪ್ರಾಡಕ್ಟ್ನ ಖರೀದಿ ಮಾಡೋಕ್ಕಾಗಲಿ. ಸೊ ಆ ಒಂದು 1000 ರೂಪಾಯಿನ ನೀವು ಉಳಿಸ್ಬೋದು ಜಸ್ಟ್ ಒಂದು 5 ರೂಪಾಯಿ ಒಳಗೆ ರೀ, ಹೌದಲ್ರಿ? ಸೊ ಇಷ್ಟೊಂದು ಸೂಪರ್ ಆಗಿದೆ, ಖರೇನ ಭಾಳ ಅಂದ್ರೆ ಭಾಳ ಆಶ್ಚರ್ಯ ಆಗ್ತೀರಿ ನೀವು. ಈ ಥರ ಕ್ರೀಮ್ ನೀವು ಇನ್ನೂವರೆಗಾದರೂ ಎಲ್ಲಿ ನೋಡಿರೋದಿಲ್ಲ, ಫಸ್ಟ್ ಟೈಮ್ ನನ್ನ ಚಾನಲ್ ಒಳಗೆ ನೋಡ್ತಿರ್ತೀರಿ. ಇಷ್ಟೊಂದು ಸಖತ್ತು ಸೂಪರು ಒಳ್ಳೆ ಅಮೇಝಿಂಗ್ ರಿಸಲ್ಟ್. ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲೋದಿಲ್ಲ, ಜಸ್ಟ್ ಲೈಕ್ ವಾವ್ ರೀ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ಲಿಕ್ಕತ್ತೀನಿ. ಆಲೋವೆರಾ ಜೆಲ್ಲು ಅಷ್ಟೇ ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಿಡುತ್ತೆ. ನಮ್ಮ ಸ್ಕಿನ್ನಲ್ಲಿ ಇರುವಂಥ ಕಲೆಗಳಿರ್ತಾವೆ ರೀ, ಕಪ್ಪು ಕಲೆ, ಅದನ್ನೆಲ್ಲ ತೆಗೆಯುವಂಥ ಕೆಲಸ ಮಾಡುತ್ತೆ ಈ ಒಂದು ಆಲೋವೆರಾ ಜೆಲ್. ಸೊ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂತಂದರೆ ಇದ್ರೊಳಗೆ ನಾ ಯಾವ್ಯಾವ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೀನಿ ಅಂತ ಗೊತ್ತಾಗುತ್ತೆ. ಇಲ್ಲಾಂದರೆ ನಿಮಗೆ ಸ್ಕಿಪ್ ಮಾಡಿದ್ರಂದ್ರೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾ ಇಲ್ಲಿ ಒಂದು ಅರ್ಧ ಸ್ಪೂನ್ ಸೆಸಮ್ ಆಯಿಲ್ ಅಂತ ಹೇಳ್ತಾರೆ, ಇದನ್ನು ಎಳ್ಳೆಣ್ಣೆ ಅಂತ ಹೇಳ್ತಾರೆ. ನಿಮಗೆ ಎಳ್ಳೆಣ್ಣೆ ಬೇಡಪ್ಪ ಅಂತಂದರೆ ನೀವು ಇಲ್ಲಿ ಕೊಬ್ಬರಿ ಎಣ್ಣೆ ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಬಹುದು. ಸೊ ಈ ಒಂದು ಕ್ರೀಮ್ ಸ್ಟ್ರಕ್ಚರ್ ಏನಂತಲ್ಲ ಇದನ್ನು ನೋಡಿ ನೀವು ಆಶ್ಚರ್ಯ ಆಗ್ತೀವಿ. ಕರೆನೇ ಇದರ ರಿಸಲ್ಟ್ ನೋಡಿ ಅರ್ಧ ಹಾರ್ತೀರಿ ನೀವು. ಜಸ್ಟ್ ಒಂದೇ ಅಪ್ಲಿಕೇಶನ್ ಒಳಗೆ ನಿಮಗೆ ನಿಮ್ಮ ಮನಸ್ಸು ಸೋತು ಹೋಗುತ್ತೆ ರೀ. ಈ ಒಂದು ಕ್ರೀಮ್ಗೆ ಬೆಟರ್ ರಿಸಲ್ಟ್ ರೀ. ನೀವು ಹಳೆಯ ಕ್ರೀಮನ್ನ ಯೂಸ್ ಮಾಡೋಕ್ಕಿಂತ ಈ ಒಂದು ಬೆಟರ್ ರಿಸಲ್ಟ್ ಸಿಗುತ್ತೆ ಈ ಜಸ್ಟ್ ಒಂದು ಬೆಂಡೆಕಾಯಿಂದ.
ಸೊ ನಡೀರಿ ಇದನ್ನು ಯಾವ ಥರ ಅಪ್ಲಿಕೇಶನ್ ಮಾಡಬೇಕು, ಯಾವ ಥರ ಇದನ್ನು ಇಡಬೇಕು ಅಂತ ಹೇಳ್ತೀನಿ. ಸೊ ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡೀನಿ, ಅದನ್ನು ಹೇಳ್ತೀನಿ. ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಸೊ ಇದನ್ನು ನಾನು ನಿಮಗೆ ಕೈಗೆ ಹಚ್ಕೊಂಡೇ ತೋರಿಸ್ಲಿಕ್ಕತ್ತೀನಿ ಇವತ್ತು, ನಿಮಗೆ ಡಿಫ್ರೆನ್ಸ್ ಕಾಣಿಸ್ಲಿ ಅಂಥೇಳಿ. ಫೇಸ್ಗೆ ಹಚ್ಕೊಂಡ್ರೆ ನಿಮಗೆ ಡಿಫ್ರೆನ್ಸ್ ಕಾಣೋದಿಲ್ಲ. ಅಕ್ಕ ನೀವು ಫೇಸ್ಗೆ ಮುಖಕ್ಕೆ ಯಾಕೆ ಹಚ್ಕೊಂಡಿಲ್ಲ ಅಂತ ಕೇಳಲಿಕ್ಕೆ ಹೋಗಬೇಡ್ರಿ. ಸೊ ಇದನ್ನೆಲ್ಲ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ ನಿಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ ರೀ, ಜೋತ್ ಬಿದ್ದಂಗೆ ಕಾಣಂಗಿಲ್ಲ. ನೀವೇನೋ ಒಂದು ಮೇಕಪ್ ಮಾಡಿಕೊಂಡ್ರು ನಿಮ್ಮ ಸ್ಕಿನ್ನ ಇಷ್ಟೊಂದು ಗ್ಲೋಯಿಂಗ್ ಕೂಡ ಆಗುತ್ತೆ, ಜೊತೆಗೆ ನಿಮ್ಮ ಸ್ಕಿನ್ ಟೈಟ್ ಆಗಿದ್ದರೆ ನೀವೇನಾದರೂ ಮೇಕಪ್ ಮಾಡಿಕೊಂಡ್ರೆ ಚೆಂದ ಕಾಣುತ್ತೆ. ಇಲ್ಲಾಂದ್ರೆ ನೋಡ್ರಿ ಕೇಕಿ ಅನಿಸುತ್ತೆ ಒಬ್ಬೊಬ್ರದ್ದು, ಇಲ್ಲಾಂದ್ರೆ ಜೋತ್ ಬಿದ್ದಂಗೆ ಅನಿಸುತ್ತೆ. ಆಮೇಲೆ ಏಜ್ ಆಗೋಕ್ಕಿಂತ ಮುಂಚೆನೇ ನಮ್ಮ ಸ್ಕಿನ್ನಿಗೆ ಏಜ್ ಆಗಿಬಿಟ್ಟಿರುತ್ತೆ, ಚೆಂದ ಕಾಣಂಗಿಲ್ಲ. ಆಮೇಲೆ ಅಲ್ಲಲ್ಲಿ ಪ್ಯಾಚಿ ಆಗಿರುತ್ತೆ. ಆಮೇಲೆ ಸ್ಕಿನ್ ಅಂದರೆ ನಮ್ಮ ಕಣ್ಣಿನ ಹತ್ತಿರ ರೌಂಡಾಗ ಕಪ್ಪಾಗಿಬಿಟ್ಟಿರುತ್ತೆ. ಆಮೇಲೆ ನಮ್ಮ ತುಟಿ ಅರೌಂಡ್ ಅಂದರೆ ನಮ್ಮ ಲಿಪ್ಸ್ ಅರೌಂಡ್ ಬ್ಲ್ಯಾಕ್ ಆಗಿರುತ್ತೆ, ಹ್ಯಾವಿ ಪಿಗ್ಮೆಂಟೇಷನ್ ಆಗುತ್ತೆ. ಈ ಥರ ಎಲ್ಲ ಇಟ್ಕೊಂಡು ಇಷ್ಟೆಲ್ಲ ಸಮಸ್ಯೆನ ದೂರ ಮಾಡುವಂಥ ಒಂದು ಒಳ್ಳೆ ಮ್ಯಾಜಿಕ್ ಬಾಟಾಕ್ಸ್ ಕ್ರೀಮ್ ಅಂತ ಹೇಳ್ಬೋದು ರೀ ಇದನ್ನು. ಸೊ ನಾನು ಇದನ್ನು ಹಚ್ಕೊಂಡು ಇದನ್ನು ನೈಟೆಲ್ಲ ಹಚ್ಕೊಳ್ಬೋದು. ಹಚ್ಕೊಂಡು ಇದನ್ನು ಇದೇ ಥರ ಬಿಟ್ಬಿಡ್ಬೇಕು ನೀವು, ಇದನ್ನು ತೊಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಹಚ್ಕೊಂಡ್ಮೇಲೆ ಇಲ್ಲಿ ಡಿಫ್ರೆನ್ಸ್ ನೋಡ್ಲಿಕ್ಕತ್ತೀರಿ, ಅದಕ್ಕೆ ನಾನು ಡಿಫ್ರೆನ್ಸ್ ತೋರಿಸ್ಬೇಕು ಅನ್ನೋ ಸಲುವಾಗಿನೇ ಒಂದು ಕೈಗೆ ಹಚ್ಕೊಂಡೀನಿ. ಸೊ ಇದನ್ನು ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಬೇಕಾಗುತ್ತೆ. ಜಸ್ಟ್ ಒಂದು 3 ಡೇಸ್ 1 ವೀಕ್ ಯೂಸ್ ಮಾಡಿರಿ, ಸೂಪರ್ ಆಗಿರುವಂಥ ರಿಸಲ್ಟ್ ಸಿಗುತ್ತೆ. ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅವಾಕಾಡೋ ಆಯಿಲ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡು ಥ್ಯಾಂಕ್ ಯು ಸೊ ಮಚ್.